ಮುಂಬೈಯನ್ನು ಗಿಲ್ಲಿದ ಡೆಲ್ಲಿ. ನಮಸ್ಕಾರ ಎಲ್ಲರಿಗೆ, ಸಜ್ಜನಾಡದಂತರ ಮಾತಾಡ್ತಿರೋದು ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟಾಕ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಮುಂಬೈ 2ನೇ ಪ್ಲೇಸಲ್ಲಿತ್ತು, ಡೆಲ್ಲಿ ಲಾಸ್ಟ್ ಪ್ಲೇಸಲ್ಲಿತ್ತು ಈ ಮ್ಯಾಚ್ ಸ್ಟಾರ್ಟ್ ಆಗುವಾಗ. ಈಗ ಈ ಒಂದು ವಿಜಯದೊಂದಿಗೆ ಡೆಲ್ಲಿ ಮೇಲೆ ಬಂದಿದೆ. RCB ವುಮೆನ್ಸ್ ತಂಡ ಹಾಗೂ ಉಳಿದಂತಹ ತಂಡಗಳ ವಿರುದ್ಧ ಆ ಒಂದು ಪಾಯಿಂಟ್ಸ್ ಡಿಫ್ರೆನ್ಸ್ ಇದೆಯಲ್ಲ, ಅಜಗಜಾಂತರ. ಈಗ ಕೂಡ ಡೆಲ್ಲಿ 2ನೇ ಪ್ಲೇಸಲ್ಲಿ ಉಂಟು. ಹಾಗಾದ್ರೆ ಎಷ್ಟು ಮ್ಯಾಚ್ ವಿನ್ ಆಗಿರೋದು? 6 ಮ್ಯಾಚಲ್ಲಿ 2 ಮ್ಯಾಚ್ ವಿನ್ ಆಗಿರೋದು, 4 ಮ್ಯಾಚ್ ಸೋತಿದೆ. ಸ್ಟಿಲ್ ಈಗ 2ನೇ ಪ್ಲೇಸಲ್ಲಿ ಇದೆ. ಡೆಲ್ಲಿ ಅವರಕ್ಕಿಂತ ಒಂದು ಪಂದ್ಯ ಕಡಿಮೆ ಆಡಿದೆ. ಅವ್ರು ನೆಕ್ಸ್ಟ್ ಮ್ಯಾಚ್ ವಿನ್ ಆದರೆ ಮುಂಬೈ ಸ್ಥಾನ ಉಲ್ಟಾ ಪಲ್ಟ ಎಲ್ಲ ಆಗ್ತದೆ. ಬಟ್ ಮುಂಬೈದು ಆಟ ನೋಡುವಾಗ ಇವರ 2 ಸಲ ಚಾಂಪಿಯನ್ ಆದದ್ದು ಈ ತಂಡವ ಅನ್ನುವ ಥರ ಆಡ್ತಾ ಇದ್ದಾರೆ. ಎಸ್, ಸೆಕೆಂಡ್ ಹಾಫ್ ಆಫ್ ದ ಟೂರ್ನಮೆಂಟ್ ಸ್ಟಾರ್ಟ್ ಆಗಿದೆ, ಫುಲ್ ಉಲ್ಟಂಪಲ್ಟ ಆಗಬಹುದು. ಬಟ್ ಸ್ಟಿಲ್ ಮುಂಬೈ ಈ ಥರದ ಕ್ರಿಕೆಟ್ ಆಡಿದ್ದು ನಂಗಂತೂ ನೆನಪಿಲ್ಲ. ಕಳೆದ 3 WPL ಸೀಸನಲ್ಲಿ ಇಷ್ಟು ಕೆಟ್ಟದಾಗಿ ಆಡ್ತಾ ಇದ್ರ ಮುಂಬೈ. 4 ಮ್ಯಾಚ್ ಹೊತ್ತು ಕೇವಲ 2 ಮ್ಯಾಚ್ ವಿನ್ ಆದದು. ನೋಡಿ, ಇವತ್ತಿನ 2 ತಂಡಗಳ ಏನು ಡಿಫ್ರೆನ್ಸ್ ಅಂತ ಹೌದು, ಪವರ್ ಪ್ಲೇ. ಇವರು 6 ಓವರಿಗೆ 23 ರನ್ ಹೊಡೆದದ್ದು ಮುಂಬೈ, ಅವರು 6 ಓವರಿಗೆ 58 ರನ್ ಹೊಡೆದಿದ್ದಾರೆ, 58-57 ರನ್ ಹೊಡೆದಿದ್ದಾರೆ. ಡೆಲ್ಲಿ ಅಷ್ಟು ಡಿಫ್ರೆನ್ಸ್. ಹೇಗೆ ಡೆಲ್ಲಿ 6 ಓವರಿಗೆ 57 ಹೊಡೆದ ಕೂಡಲೇ ಅಥವಾ 58 ಹೊಡೆದ ಕೂಡಲೇ ಅಂಪೈರ್ ಕೇಳಬೇಕಿತ್ತು ಹರ್ಮನ್ಪ್ರೀತ್ ಕೌರ್ ಅವರಿಗೆ, ಐ ಥಿಂಕ್ ಸಾಕಂತ ಅನಿಸ್ತದೆ ಮ್ಯಾಚ್ ಅಲ್ವಾ, ಮುಂದೆ ಆಡಬೇಕಾ, ನಾವು ಸೋತೇವೆ ಅಂತ ಹೇಳಿಬಿಡ್ತೀರಾ ಅಂತ ಕೇಳೋದು ಒಳ್ಳೇದಿತ್ತಾ ಅಂತ. ಆ್ಯಂಡ್ ಮುಂಬೈದು ಪವರ್ ಪ್ಲೇ ಏನು ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಅದು ಯಾಕೆ ಲಾಸ್ಟ್ 10 ಓವರಿಗೆ ಮಾತ್ರ ನಾವು ಹೊಡಿತೇವೆ, ಲಾಸ್ಟ್ 10 ಓವರಿಗೆ 100 ರನ್ ಹೊಡಿತೇವೆ ಬ್ರೋ, ಫಸ್ಟ್ 6 ಓವರೆಲ್ಲ ಕೇಳಬೇಡಿ ಅಂತ ಅವ್ರು ಮೊದಲೇ ಡಿಸೈಡ್ ಮಾಡಿದಾರ. ಯಾಕಂತಂದರೆ ಸುಮಾರು ಮ್ಯಾಚ್ ಆಯಿತು ಮುಂಬೈಯ ಪವರ್ ಪ್ಲೇಲಿ ಪವರೇ ಇಲ್ಲ. ಒಂದು ಕಳೆದ 3 ಮ್ಯಾಚ್ ಆಯ್ತು ಅಂತ ಅಂದ್ಕೊಳ್ತೇನೆ, ಪವರ್ ಪ್ಲೇಲಿ ರನ್ನೇ ಬರ್ತಾ ಇಲ್ಲ. ಲಾಸ್ಟ್ 10 ಓವರಲ್ಲಿ ಪಾಪ ಆ ಸ್ಕಿವರ್ ಫ್ರಂಟ್ ಎಲ್ಲ ಹೊಡೆದು ಎಂತ ಮಾಡ್ಲಿಕ್ಕೆ ಆಗ್ತದೆ. ಯಾಕಂತಂದ್ರೆ ಓವರ್ ಆಲ್ 20 ಓವರ್ ಆದಮೇಲೆ ಅವರ ಸ್ಕೋರ್ 150, 160, 150 ಹತ್ರ ಇರ್ತದೆ. ಇವತ್ತು 20 ಓವರಿಗೆ ಹೊಡ್ಲಿಕ್ಕೆ ಕೇವಲ 154 ರನ್, ಹೋದದ್ದು 5 ವಿಕೆಟ್. ಬಟ್ ರನ್ ಇಲ್ವಲ್ಲ, 154. ಅದು ಈ WPL ಸೀಸನ್ ಎಲ್ಲ ಟೀಮು ಒಂದು ಚಂದ ಮಾಡಿ ಬ್ಯಾಟಿಂಗ್ ಮಾಡ್ತಾ ಇರುವಾಗ ಈ 154 ಸಾಕಾಗೋದಿಲ್ಲ. WPL ಸ್ಟಾರ್ಟ್ ಆದಾಗ 120, 130 ಇದೆಲ್ಲ ಸ್ಕೋರ್ ನೋಡಿದ್ದೇವೆ ನಾವು. ಬಟ್ ಈ WPL ಅಲ್ಲಿ ಎಲ್ಲ ತಂಡ ಸರಿಯಾಗಿ ಡಬ ಅಂತ ಹೊಡಿತೊಂಡು ಅಂದರೆ ಆ ಒಂದು T20ಯ ಬ್ಯಾಟಿಂಗ್ ಖದರ್ ಈ WPL ನಮಗೆ ನೋಡಲಿಕ್ಕೆ ಸಿಗ್ತಾ ಉಂಟು. ಈ ಥರ ಇರುವಾಗ 154 ಎಲ್ಲಿ ಸಾಕಾಗ್ತದೆ? ಅಗೈನ್ ಇವರ ಓಪನಿಂಗೇನು ಸರಿ ಬರ್ತಾ ಇಲ್ಲ ಮರೆ. ಮುಂಬೈಲಿ ಓಪನಿಂಗ್ ಬ್ಯಾಟರ್ಸೇ ಇಲ್ವಾ, ಓಪನರ್ಸೇ ಇಲ್ವಾ. ಹಿಲಿ ಮ್ಯಾಥ್ಯೂಸ್ಗೆ ಇನ್ನೊಂದು ಸಪೋರ್ಟಿವ್ ಆಗಿ ಇನ್ನೊಂದು ಪ್ರಾಪರ್ ಬ್ಯಾಟರೇ ಇಲ್ಲ. ಸಜಾನಾ ಅವ್ರನ್ನ ಕಳಿಸಿದ್ರು ಫಸ್ಟ್ ಮ್ಯಾಚಲ್ಲಿ, ಅಮೇಲಿಯಾ ಕೇರ್ ಅವ್ರನ್ನ ಟ್ರೈ ಮಾಡಿದ್ರು, ಅಮನ್ಜೋತ್ ಕೌರ್ ಅವ್ರನ್ನ ಟ್ರೈ ಮಾಡಿದ್ರು, ಎಲ್ಲರನ್ನ ಟ್ರೈ ಮಾಡ್ತಿದ್ದಾರೆ, ಜಿ ಕಮಲಿನ ಟ್ರೈ ಮಾಡಿದ್ರು. ಸೊ ಈ ಓಪನಿಂಗ್ ಪ್ರಾಬ್ಲಮಿಂದಾಗಿ ಅವ್ರು ಹೀಗೆ ಆಗಿರೋದು. ಆ್ಯಂಡ್ ಮ್ಯಾರಿಸನ್ ಕ್ಯಾಪ್ ಅವರು 4 ಓವರ್ಗೆ 8 ರನ್ ಕೊಟ್ಟದ್ದು. ಎಂಥದ್ದೇ ಬೌಲಿಂಗ್ ಪಿಚ್ಚರ್ಲಿ ಏನೇ ಇರಲಿ, 4 ಓವರ್ಗೆ 8 ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ತಲೆಯಲ್ಲಿ ಹಾಗಾದ್ರೆ ಒಂದು 4-5 ವಿಕೆಟ್ ತೆಗೆದಿರ್ಬೋದು, ಅದಕ್ಕೆ ಹೆದರ್ಕೊಂಡು ಎಲ್ಲ ಆಡ್ತಾ ಇದ್ರು ಅಂತ ಕಾಣ್ತದೆ ಅಂತ. ತೆಗೆದದ್ದು 1 ವಿಕೆಟು. ಅಷ್ಟು ಡಿಫೆನ್ಸಿವ್ ಆಗಿ ಆಡಬೇಕಿತ್ತು ಅವರ ಎಗೇನ್ಸ್ಟ್. 4 ಓವರಿಗೆ ಕೇವಲ 8 ರನ್ T20 ಇದರಲ್ಲಿ ಅಂತಂದರೆ ಹ್ಯಾಟ್ಸ್ ಆಫ್ ಮ್ಯಾರಿಸನ್ ಕ್ಯಾಪ್. ಆ್ಯಂಡ್ ಇನ್ನೊಂದು ಮುಂಬೈ ಇಂಡಿಯನ್ಸ್ ಆ ರೇಂಜಿಗೆ ಯಾಕೆ ಹೆದರಿಕೊಂಡು ಆಡಬೇಕು ಅಂತ ನಂಗೆ ಅರ್ಥ ಆಗಲಿಲ್ಲ. ಆ್ಯಂಡ್ ಇವನ್ ನೋಡಿ, ಏನು ಹರ್ಮನ್ಪ್ರೀತ್ ಕೌರ್ ಅವ್ರು ಔಟ್ ಆದಾಗ 33 ಬಾಲ್ಗೆ 41 ರನ್ ಚಚ್ಚಿದ್ರು. ಅವ್ರು ಹೇಳ್ಬೋದು, ನಾನು 33 ಬಾಲ್ಗೆ 41 ರನ್ ಚಚ್ಚಿದ್ದೇನೆ, ನನ್ನ ಕೆಲಸ ನಾನು ಮಾಡಿದ್ದೇನೆ ಅಂತ. ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ಸ್ಟಾರ್ಟಿಂಗಲ್ಲಿ 10 ಬಾಲ್ ಆಡಿ ಅವ್ರು ಕೇವಲ 2 ರನ್ ಹೊಡೆದಿದ್ರು. ಆ 10 ಬಾಲಿಗೆ 15, 10 ಆ ಥರ ಎಲ್ಲ ಹೊಡೆದಿದ್ರೆ ಇನ್ನೊಂಚೂರು ತಂಡದ ಮೊತ್ತ ಜಾಸ್ತಿ ಆಗ್ತಿತ್ತು. ಅಷ್ಟು ಸ್ಲೋ ಸ್ಟಾರ್ಟ್ ಬೇಡ ಇತ್ತು ಅಂತ ನನ್ನ ಒಪಿನಿಯನ್. ಎನಿವೇಸ್, ಸ್ಕಿವರ್ ಬ್ರಂಟ್ ಅವರು 45 ಬಾಲಿಗೆ 65 ರನ್ ಹೊಡೆದ್ರು, ಅವ್ರು ನಾಟ್ಔಟ್ ಆಗಿದ್ರು. ಬಟ್ 154 ರನ್ ಎಲ್ಲಿ ಕೂಡ ಸಾಕಾಗೋದಿಲ್ಲ. ಡೆಲ್ಲಿ ಟೀಮ್ ಸ್ಟ್ರಾಂಗ್ ಉಂಟು. ಎಸ್, ಅವರು ಅಂದರೆ ಈ ಮ್ಯಾಚ್ ಸ್ಟಾರ್ಟ್ ಆದಾಗ ಲಾಸ್ಟ್ ಪ್ಲೇಸಲ್ಲಿ ಇದ್ರು. ಬಟ್ ಸ್ಟಿಲ್ ಅವರ ಬ್ಯಾಟಿಂಗ್ ಒಳ್ಳೆ ಉಂಟು. ಶಫಾಲಿ ವರ್ಮಾ ಮತ್ತು ಅವರ ಕೀಪರ್ ಲೀ ಎಲ್ಲ ನಿಂತರೆ ಹಬ್ಬ. ಈ ಫಸ್ಟ್ 6 ಓವರ್ ಅಲ್ಲಿ ಆದದ್ದು ಅದೇ 57-58 ರನ್ ಹೊಡೆದ್ರು ಅಂತ ಅನ್ನಲ್ಲ. ಅದರಲ್ಲಿ 13-4 52 ರನ್ ಬೌಂಡ್ರಿಯಿಂದವೇ ಬಂದಿತ್ತು. ಸೊ ಕೊನೆಗೆ ಶಫಾಲಿ ವರ್ಮಾ ಅವರು ಔಟ್ ಆದರು. ಅದಾದಮೇಲೆ ಅವರ ಕೀಪರಲ್ಲಿ ಅವರು 28 ಬಾಲಿಗೆ 46 ರನ್ ಹೊಡೆದಾಗ ವೈಡ್ ಬಾಲು ಅಮನ್ಜೋತ್ ಕೌರ್ ಅವರು ಹಾಕಿದಂಥ ವೈಡ್ ಬಾಲು. ಬಟ್ ಸ್ಟಂಪ್ ಔಟ್ ಇದು ಔಟ್ ಅಂತ ಡಿಸೈಡ್ ಮಾಡಲಿಕ್ಕೆ ಥರ್ಡ್ ಅಂಪೈರ್ ಒಂದು 2.5-3 ನಿಮಿಷ ತಗೊಂಡ್ರ ಅಂತ. ಟೈಟ್ ಕಾಲು. ನನಗೆ ಈಗಲೂ ಸಹ ಗೊತ್ತಿಲ್ಲ ಅದು ಔಟ ನಾಟ್ ಔಟ ಅಂತ. ಔಟ್ ಅಂತ ಕೊಟ್ಟರು, ಬಟ್
ಅಲ್ಲಿ ಅವರೆಲ್ಲ ಭಾರಿ ಬೇಜಾರು ಮಾಡ್ಕೊಂಡು ಹಾವು ಅಂತೆಲ್ಲ ಮಾಡಿದರು. ಸೊ ಅದು ಅಷ್ಟು ನಾನು ಆ ಥರದ ಒಂದು ಟ್ರಿಕ್ಕಿ ಏನು ಸ್ಟಂಪ್ ಔಟ್ ಇಲ್ಲೇ ತನಕ ನೋಡಿದ ನೆನಪಿಲ್ಲ. ಭಯಂಕರ ಇದಿತ್ತು ಮಾರೆ. ಔಟ ನಾಟ್ ಔಟ್, ಅವು ಗ್ರೌಂಡ್ ಆಗಿದ ಬ್ಯಾಟ್ ಇಲ್ವಾ ಅಂತ ನಿಮ್ಮ ಒಪಿನಿಯನ್ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಇನ್ನೂ ಸಹ ಗೊತ್ತಿಲ್ಲ, ಕ್ಲಾರಿಟಿ ಸಿಗ್ತಾ ಇಲ್ಲ ಅದು ಹೌದಾ ಕರೆಕ್ಟ್ ಡಿಸೈಡ್ ಮಾಡಿದಾರಾ ಇದು ಥರ್ಡ್ ಅಂಪೈರ್ ಅಂತ. ಎಸ್, ಆ ವಿಕೆಟ್ ಬಿದ್ದ ಮೇಲೆ ಅವ್ರು 2 ಜನ ಔಟ್ ಆದಮೇಲೆ ಒಂಚೂರು ಸ್ಲೋ ಆದದಂತ ಹೌದು. ಏನು ಡೆಲ್ಲಿ ಇದು ಕೊನೆಯ ಓವರ್ ತನಕ ತಗೊಂಡು ಹೋಗ್ಬೇಕಂತ ಕಾಯ್ತಿದ್ದಾರೆ ಏನೋ. ಯಾಕಂದರೆ ಒಂದ್ಸಲ ಕೊನೆಯವರ ತನಕ ತಗೊಂಡೋಗಿ ಮ್ಯಾಚ್ ಸೋತದ್ದು ಉಂಟು ಡೆಲ್ಲಿ ಈ WPL ಅಲ್ಲಿ. ಬಟ್ ಅವರ ಕ್ಯಾಪ್ಟನ್ನು ಏನು ನಮ್ಮ ವರ್ಲ್ಡ್ ಕಪ್ಪಲ್ಲಿ ಸೆಮಿಫೈನಲ್ ಹೀರೋಯಿನ್ ಜೆಮಿಮಾ ರಾಡ್ರಿಕ್ಸ್ ಅವರು ಸೂಪರಾಗಿ ಆಡಿದ್ರಪ್ಪ. 37 ಬಾಲಿಗೆ 51 ನಾಟ್ ಔಟು. 19 ಓವರ್ ಅಂದರೆ ಲಾಸ್ಟ್ ಓವರ್ ಹೋಗೋ ಮುಂಚೆಯೇ ಡೆಲ್ಲಿ ವಿಜಯ ಸಾಧಿಸಿತು. ಜಸ್ಟ್ 3 ವಿಕೆಟ್ ಹೋದದ್ದು. ಒಂದು ರನ್ಔಟಲ್ಲಿ ಒಂದು ವಾಲ್ವರ್ಟ್ ಅವರು ಔಟ್ ಆದರು. ಎಸ್, 3 ವಿಕೆಟ್ ಹೋದದ್ದು. 7 ವಿಕೆಟ್ಗಳ ಭರ್ಜರಿ ಜಯ ಅಂತ ಹೇಳೋದಿಲ್ಲ ನಾನು. ಕೊನೆಯ ಓವರ್ ಇನ್ನೇ 19 ಓವರ್ ತನಕ ತಗೊಂಡು ಹೋಗಿದ್ದಾರೆ. ಬಟ್ ಸ್ಟಿಲ್ ಆರಾಮದಾಯಕ ವಿಕ್ಟರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಟ್ ಮುಂಬೈ ಪಾಲಿಗೆ ಇದು ಒಂಥರ ಹೀನಾಯ ಸೋಲೆ ಅಪ್ಪ. ಏನಿದು ಈ ಥರ ಅವ್ರದ್ದು ಬ್ಯಾಟಿಂಗ್ 150ಕ್ಕಿಂತ ಆರಾಮ್ಸೆ 180 ಹೊಡೆಯುವಂಥ ತಂಡ ಅದು. ಯಾಕೆ 150-160ಕ್ಕೆ ತೃಪ್ತಿ ಪಡ್ತಾ ಇದ್ದಾರೆ ಅಂತ ನಂಗೆ ಇನ್ನೂ ಸಹ ಅರ್ಥ ಆಗ್ತಾ ಇಲ್ಲ. ಲಾಸ್ಟ್ ಮ್ಯಾಚ್ ನೋಡಿದಾಗೆ ಆಯ್ತು, ಅವ್ರದ್ದು ಲಾಸ್ಟ್ ಮ್ಯಾಚಲ್ಲಿ ಸ್ವಲ್ಪ ಇಷ್ಟೇ ರನ್ ಹೊಡೆದಿದ್ರು. ನಿಮ್ಗೇನು ಅನಿಸ್ತದೆ ಮುಂಬೈ ಇಂಡಿಯನ್ಸ್ ಎಲ್ಲಿ ಎಡವ್ತಾ ಉಂಟು ಅಂತ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ. ಓವರ್ ಆಲ್ ಮಜಾ ಬರಲಿಲ್ಲ ಮ್ಯಾಚ್. ನನಗೆ ಡೆಲ್ಲಿದು ಪವರ್ ಪ್ಲೇ ಭಾರಿ ಇಷ್ಟ ಆಯಿತು. ಅದು ಬಿಟ್ಟರೆ ಅಂಥ ಮಜಾ ಬರಲಿಲ್ಲ ಈ ಮ್ಯಾಚ್ ನೋಡುವಾಗ. ನಿಮ್ಮ ಒಪಿನಿಯನ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಸರಿಯಾಗಿದೆ ಬರುವ ನಾಳೆಯಿಂದ T20 ಮ್ಯಾಚ್ ಸ್ಟಾರ್ಟ್ ಅಲ್ಲ, ವಿಡಿಯೋ ಬರ್ತದೆ. ಸರಿಯಾಗಿದೆ ಬರುವ. ನಮಸ್ಕಾರ.